ಸೊ ಇಕೋ ಸ್ಪೋರ್ಟ್ಸ್ ಬೇಕಾ, ಒಳ್ಳೆ ಪ್ರೈಸ್, ಕಡಿಮೆ ಪ್ರೈಸ್ಗೆ ನಿಮಗೆ 2013-14 ಮಾಡಲು ಸಿಗ್ತಾ ಇದೆ. ಜಸ್ಟ್ 3,25,000 ಅಂದ್ರೆ 3,25,000 ರೂಪಾಯಿ ಸಿಗ್ತಾ ಇದೆ. ಸೊ ವರ್ಣ ಬೇಕಾ ನಿಮಗೆ, ಅದು ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂತದ್ದು. ಜಸ್ಟ್ ನಿಮ್ಗೆ ಎಷ್ಟು ಹೇಳಿ 2,35,000 ಸಿಗ್ತಾ ಇದೆ. ಸೊ ಎಷ್ಟು ಬೇಕಾ, ಜಸ್ಟ್ 1,20,000 ಸಿಗ್ತಾ ಇದೆ. ಸ್ಪೋರ್ಟ್ಸ್ ಫೀಗ ಬೇಕಾ ಗುರುಗಳೇ, 1,20,000 ರೂಪಾಯಿಗೆ 1,20,000 ತಗೊಂಡು ಬೈಕ್ ತಗೋಬೇಕು. ನೀವು ಅದೇ 1,20,000 ಇನ್ವೆಸ್ಟ್ ಮಾಡಿದ್ರೆ ನೀವು 5 ಜನ ಹೋಗ್ಬೋದು. ಇಂಚರ್ 3 ಜನ, ಇಲ್ಲಿಬ್ರು, ಒಬ್ಬ ಡ್ರೈವರ್, ಒಬ್ಬ ಇವರು, 5 ಜನ ಗಾಡಿ ಓಡಿಸ್ಬೋದು ಗುರುಗಳೇ. ಅದು ಈ ಮಳೆಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಮಳೆ ನಿಂತ ಮೇಲೆ ಬೇಸಿಗೆ ಬಂದೇ ಬರುತ್ತಾ. ಒಳ್ಳೆ ಗಾಡಿ, ಜಸ್ಟ್ ನೀವು 1,20 ಆರಾಮಾಗಿ ತಗೊಂಡು ಹೋಗ್ಬೋದು. ಈಗ ಬೇಕಾ 4,20ಕ್ಕೆ 19 ಮಾಡಲ್ ಸಿಗ್ತಾ ಇದೆ ನಿಮಗೆ. ಸೊ ಗುರುಗಳೇ, ನೀವೇನಾದ್ರು ಕಡಿಮೆ ಪ್ರೈಸ್ ಅಂತ ಕೇಳ್ತಾನೆ ಇರ್ತೀರಾ, ತಮ್ಲೇನಲ್ಲಿ ಆಗ್ತಾ ಇರ್ತೀರಾ, ತೋರಿಸೋದೇ ಇಲ್ವಲ್ಲ ಅಂತ ಕೆಲವರು ಕೇಳ್ತೀರಾ. ಸೊ ನೋಡಿರ್ತೀರಾ, ಕೆಲವರು ನೋಡಿರಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡ್ತೀರಾ ಕಡಿಮೆ ಪ್ರೈಸ್ ಗಾಡಿಗಳು, ಅದು ಕ್ವಾಲಿಟಿ ಕಾರ್ಗಳು ಮಾತ್ರ. ಸರ್ ರೀಡ್ಸಿದ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 2,55,000 ಸರ್. 2,50,000 ಕೊಡ್ತಾ ಇದ್ದಾರೆ ಸರ್. ETS ಬೇಕಾ ನಿಮಗೆ, ಅದು ಸುತ್ತ ಸಿಗುತ್ತೆ. ETS ಹೇಗೆ ಕೊಟ್ಟು ಮಾಡಿದ್ದೀರಾ ಸರ್? 3,05,000. ಆಯ್ತು, ಅದು ಬೇಡ, ಕ್ವಿಟ್ ಬೇಕಾ ನಿಮ್ಗೆ? 2,20,000. ಎಷ್ಟು ಲೀಟರ್ ಇಂಜಿನ್ ಸರ್ ಇದು? 1 ಲೀಟರ್ ಇಂಜಿನ್. 1 ಲೀಟರ್ ಇಂಜಿನ್. ಇದು ಹೆಂಗೆ ವರ್ಕ್ ಆಗುತ್ತೆ, ಆತರ ಹೆಂಗೆ ಐಡೆಂಟಿಫೈ ಮಾಡಬೇಕು, ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೆಲೆರಿಯೋ 2016 ಮಾಡಲು ಮ್ಯಾನ್ಯುಯಲ್ 3,65,000. ಲೋನ್ ಮೇಲೆ ಹೋಗ್ತೀರಾ, 80% 90% ಅಂದ್ರೆ 80 to 90% ಲೋನ್ ಮಾಡ್ಕೊಡ್ತಾರೆ ನಿಮ್ಗೆ. ಸ್ಯಾಂಡ್ರ ಬೇಕಾ, ಅದು ಸುದ ಸಿಗುತ್ತೆ. 1,25,000. ಇನ್ ಯಾರು ಕೊಡ್ತಾರೆ ಅಷ್ಟಕ್ಕೆ? ನೀವು ಬಂದು ಚೆಕ್ ಮಾಡಿ ಒಂದ್ಸಲ, ಕಳ್ದೋಗ್ಬಿಡ್ತೀರಾ. 8 ಗ್ರ್ಯಾಂಡ್ ಬೇಕಾ, 17 ಮಾಡಲು. ಎಷ್ಟು ಹೇಳಿ? 2017. 15,000. 4,15,000 ಲೋನ್ ಬೇಕಾ, ಲೋನ್ ಮಾಡ್ಕೊಡ್ತಾರೆ. ಇಷ್ಟು ಕಡಿಮೆ ಪ್ರೈಸ್ಗೆ ಬೇಕಾದ್ರೆ 4 ಕಡೆ ಅಲ್ಲ 5 ಕಡೆ ವಿಚಾರಿಸ್ಕೊಂಡು ಬನ್ನಿ. ಇಲ್ಲ ಬೆಂಗಳೂರಲ್ಲಿ ಅಷ್ಟು ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಬಂದು ಬೇಕಾದ್ರೆ ಈ ಗಾಡಿ ನೋಡಿ. ಸೊ ಏನಾದರೂ ಈ ಗಾಡಿ ಬೇಕು ಅನ್ನೋರು 200% ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ತಾರೆ. ಯಾಕೆಂದ್ರೆ ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂತ. ಫುಲ್ ವಿಡಿಯೋ ನೋಡಿ, ಹತ್ರ ತೋರಿಸ್ತೀನಿ, ಯಾಕೆ ಸುಮ್ಮನೆ. ಸೊ ಅಷ್ಟು i20 ಬ್ಲಾಕ್ ಕಲರ್ ಬೇಕಾಗ್ರೆ ಅದು ಅವೈಲೇಬಲ್ ಇದೆ ಸರ್. ಪ್ರೈಸು 2,95,000. ಗೋಲ್ಡ್ ಕಲರ್ i10 ಬೇಕಾ, ಅದು ಕೂಡ ಅವೈಲೇಬಲ್ ಇದೆ. 2,60,000. ಸೊ ಗುರುಗಳೇ, ನಿಮ್ಗೇನಾದ್ರು ವೈಟ್ ಕಲರ್ ಈಕೋ ಬೇಕಾ, ಅದು ಸುದ ಅವೈಲೇಬಲ್ ಇದೆ ಸರ್. ಪ್ರೈಸ್ 2,75,000. 33,000 ಹೊಡಿರುವಂತ ಕ್ವಿಟ್ ಗಾಡಿ ಬೇಕಾ, ಅದು ಸುದ ಅವೈಲೇಬಲ್ ಇದೆ ಸರ್. ಏನ್ ಮಾಡ್ಲು? 2016 ಮಾಡಲು ಸರ್. 2,70,000. ನೋಡಿದ್ರಾ, ಇಷ್ಟು ಕಡಿಮೆ ಹೊಡಿರೋ ಪ್ರೈಸ್, ಇಷ್ಟು ಕಡಿಮೆ ಪ್ರೈಸ್ ಯಾರು ಕೊಡ್ತಾರೆ ಹೇಳಿ? ನೆಕ್ಸ್ಟ್ ಕಾರಲ್ಲಿ ಮಾತ್ರ ಸಾಧ್ಯ. ಅಂಡ್ ಇದು ಮಾತ್ರ ಅಲ್ಲ, ಇಲ್ಲಿರೋ ಕಾರ್ಗಳೆಲ್ಲ ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ಗೆ ಅಂತ ಅನ್ಕೋಬಹುದು. ಬೇಕಾದ್ರೆ ಒಂದು 4 ಕಡೆ ವಿಚಾರಿಸ್ಕೊ ಬಂದು ಇಲ್ಲಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ಒಂದು ಕ್ವಾಲಿಟಿ ಕಾರ್ಗಳು ಸಿಗ್ತಾ ಇದೆ. ಸೊ ಗುರುಗಳೇ, ಗ್ಲಾನ್ಸಾ ಬೇಕಾ, ಬಲೆನ ಬೇಕಾದ್ರೆ ಅದು ಸುದ ಸಿಗುತ್ತೆ. ಅದೇ ತರ ಇರೋ ಗ್ಲಾನ್ಸಾ ಬೇಕು, 2020 ಮಾಡಲು ಬ್ಲೂ ಕಲರ್ ಅಲ್ಲಿ. ಯಾವ ಪ್ರೈಸ್ ಗೊತ್ತಾ? ಬರೀ 6 ಲಕ್ಷಕ್ಕೆ. ಸ್ವಿಫ್ಟ್ ಡಿಸೈರ್ 2015 ಮಾಡಲು ಅಂದ್ರೆ 2015 ಮಾಡಲು. ಏನ್ ಪ್ರೈಸ್ ಸರ್? ಬರೀ 5.5 ಲಕ್ಷಕ್ಕೆ. ಸೊ 2019 ಮಾಡಲು ಬ್ರೀಜಾ ರೆಡ್ ಕಲರ್ ಅಲ್ಲಿ ಬೇಕು ಅಂದ್ರೆ ಅದು ಅವೈಲೇಬಲ್ ಇದೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಏನ್ ಪ್ರೈಸ್? 7,45,000. ಸೊ ಆಲ್ಟೋ ಬೇಕಾ, LXi ಜಸ್ಟ್ 1 ಲಕ್ಷ, 3,05,000ಗೆ ರೀಡ್ ಸಿಗ್ತಾ ಇದೆ ಗುರುಗಳೇ ನಿಮಗೆ. 2011 ಮಾಡಲು. ಸ್ಪಾರ್ಕ್ ಬೇಕಾ, ಜಸ್ಟ್ 85,000 ರೂಪಾಯಿಗೆ ಸ್ಪಾರ್ಕ್ ಕೊಡ್ತಾ ಇದ್ದಾರೆ. 2,45ಕ್ಕೆ ಸ್ವಿಫ್ಟ್ ಸಿಗ್ತಾ ಇದೆ 2010 ಮಾಡಲು ಗುರುಗಳೇ. 2,45ಕ್ಕೆ ಅಂದ್ರೆ 2,45,000 ರೂಪಾಯಿಗೆ ಜಸ್ಟ್ 25,000 ಕಿಲೋಮೀಟರ್ ಓಡಿರೋ ಗಾಡಿ ಸಿಗ್ತಾ ಇದೆ. ಅದು ಸ್ವಿಫ್ಟ್ ಗಾಡಿ ಬ್ಲಾಕ್ ಕಲರ್ ಅಲ್ಲಿ. ಸೊ ಗುರುಗಳೇ, ಅಸೆಂಟ್ ಬೇಕಾ? ಆಲ್ಮೋಸ್ಟ್ ಕಾಲೇಜ್ ಹುಡುಗರೆಲ್ಲ ತುಂಬಾ ಕ್ರೇಜ್ ಇರೋರು ಒಳ್ಳೆ ಗಾಡಿ ಹುಡುಕ್ತಾ ಇರ್ತೀರಾ ಅಸೆಂಟ್ ಅಲ್ಲಿ ಅಂತ ಹೇಳ್ಬೋದು. 1,50,000 ರೂಪಾಯಿಗೆ ನಿಮಗೆ ಅಸೆಂಟ್ ಸಿಗ್ತಾ ಇದೆ. ಸೊ ಗುರುಗಳು, ನೀವೇನಾದರೂ 85,000 ರೂಪಾಯಿ ಗಾಡಿಗಳು ಬೇಕು ಅಂತಂದರೆ ಅದು ಸುದ ಅವೈಲೇಬಲ್ ಇದೆ. ನೀವೇನಾದ್ರೂ 2 ಲಕ್ಷ ಒಳಗೆ ಗಾಡಿಗಳು ಬೇಕು ಅಂದರೆ ತುಂಬ ಗಾಡಿಗಳಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನಲ್ಲಿ ತುಂಬ ಅರೌಂಡ್, ಇವಾಗ ನಾನು ವೀಡಿಯೋ ಮಾಡಿದ್ದೀನಿ, ಒಂದು 75+ ಕಾರ್ಗಳಿದೆ ಇವತ್ತಿನ ವೀಡಿಯೋದಲ್ಲಿ ಅಂತ ಹೇಳ್ಬೋದು. ನಾನು ಕೌಂಟ್ ಮಾಡಿರೋ ಪ್ರಕಾರ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂದು 85,000 ರೂಪಾಯಿಂದ ನಿಮಗೆ ಸಿಗ್ತಾ ಇದೆ. ಅದ್ರ ಜೊತೆಲಿ i20 ಹೋಗ್ತೀರಾ, ಸ್ವಿಫ್ಟ್ ಹೋಗ್ತೀರಾ, ನೀವು 18 ಮಾಡಲು 15 ಮಾಡಲು ಏನು ಪ್ರೈಸು ಕೊಡ್ತಾರೆ ಗೊತ್ತಾ? ಸೊ ವರ್ಣ ಗಾಡಿ 12 ಮಾಡಲು ಒಂದು ಗಾಡಿ ಇದೆ, ಅದು ನಿಮಗೆ 235 ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಅದು 12 ಮಾಡಲು ವರ್ಣ ಗಾಡಿ ಸಿಗ್ತಾ ಇದೆ ನಿಮಗೆ. ವರ್ಣ ಓಕೆನಾ? ಈ ಥರ ತುಂಬ ಗಾಡಿಗಳು ತುಂಬ ಕಡಿಮೆ ಪ್ರೈಸ್ ಸಿಗ್ತದೆ. ಸೊ ಆಗಿದ್ರೆ ಸೊ ತಡೆಯಕ್ಕೆ ಮಾಡ್ತಾರೆ. ಈ ವಿಡಿಯೋ ಫುಲ್ ನೋಡಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲ ಕಾರ್ ತೊಗೊಳ್ಳೋರು ಬೇಕು ಅಂತ ಜೆನ್ಯೂನ್ ಆಗಿ ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಾರ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂತ. ಇದು ನಮ್ಮ ಬಜಾರ್ ಅಂಡ್ ನಾಮ್ ಪ್ರೀತ್. ಸೊ ಇವತ್ತು ನಮ್ಮ ಒಂದು ವಿಡಿಯೋಗೆ ಸಕ್ಲೇನ್ ಸರ್ನ ವೆಲ್ಕಮ್ ಮಾಡೋಣ. ಆಯ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ವಿಡಿಯೋಗೆ ಅಂಡ್ ವಾಯ್ಸ್ ಅವ್ರು ಕೊಡ್ತಾ ಇದ್ದೀರಾ, ಅಂಡ್ ಇನ್ನೊಂದು ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ. ಸೊ ಇದ್ರ ಜೊತೆಲಿ ಇವಾಗ ಲೋನ್ ಮೇಲೆ ಹೋಗ್ತೀನಿ ಅಂತ ಅನ್ನೋರಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಎಕ್ಸ್ಚೇಂಜ್ ಅಂತ ಬಂದರೆ ಸರ್? ಎಕ್ಸ್ಚೇಂಜ್ ಅಂತ ಬಂದರೆ ಗಾಡಿನ ವೆರಿಫಿಕೇಷನ್ ಮಾಡ್ತೀವಿ ನಾವು. ಮೆಕ್ಯಾನಿಕಲಿ ಚೆನ್ನಾಗಿದೆ ನೋಡ್ತೀವಿ. ಗಾಡಿ ಚೆನ್ನಾಗಿದ್ರೆ ಖಂಡಿತ ಎಕ್ಸ್ಚೇಂಜ್ ಮಾಡ್ತೀವಿ. ಎಕ್ಸ್ಚೇಂಜ್ ಮಾಡ್ತೀವಿ. ಓಕೆ, ಗಾಡಿ ಚೆನ್ನಾಗಿರಬೇಕು. ಓಕೆ, ಅದರಲ್ಲಿ ಇವಾಗ ನಾವು ಕಸ್ಟಮರ್ನ ಕೊಡಬೇಕಲ್ಲ, ಅವ್ರಿಗೂ ಚೆನ್ನಾಗಿರೋ ವೆಹಿಕಲ್ ಕೊಡಬೇಕಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿರೋ ಗಾಡಿ ವೆರಿಫಿಕೇಷನ್ ಮಾಡಿ
ಆಮೇಲೆ ಎಕ್ಸ್ಚೇಂಜ್ಗೆ ಗಾಡಿ ತಗೋತೀವಿ. ಓಕೆ, ನಿಮಗೆ ಲೋನ್ ಬೇಕಂದ್ರೆ ಲೋನು ಕೂಡ ಸಿಗುತ್ತೆ. ಆ್ಯಂಡ್ ಅಬೋ ಎಷ್ಟು ಮಾಡಲ್ ಮೇಲೆ ಲೋನ್ ಹೋಗುತ್ತೆ ಸರ್? ಸರ್ 12 ಮೇಲೆ ಲೋನ್ ಆಗುತ್ತೆ. 12 ಮೇಲೆ ಯಾವುದೇ ಕಾರ್ ತಗೊಂಡ್ರೆ ಲೋನ್ ಆಗುತ್ತೆ. ಓಕೆ, ಸೊ 12ಗೂ ಟ್ರೈ ಮಾಡ್ತೀವಿ, ಆದರೆ 12ಗೂ ಟ್ರೈ ಮಾಡ್ತೀವಿ, ಬಟ್ ಆಗಿಲ್ಲ ಅಂದರೆ 12 ಮೇಲೆ ನಾವು ಟ್ರೈ ಮಾಡಿ ಲೋನ್ ಮಾಡ್ಕೊಡ್ತೀವಿ. ಸೊ ಇನ್ಕ್ಲೂಡ್ 10 ಜೊತೆ ಎಕ್ಸ್ಚೇಂಜ್ ಬೇಕಂದ್ರೆ ಅದು ಆಫರ್ ಇದೆ, ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಕಾರ್ ಚೆನ್ನಾಗಿತ್ತು ಅಂತಂದರೆ ಯಾಕೆ ನಿಮಗೂ ಕೊಡಬೇಕಲ್ಲ ಇನ್ನೊಬ್ರಿಗೆ, ಸೊ ಹಾಗಾಗಿ. ಆ್ಯಂಡ್ ಇನ್ನೊಂದು ಸರ್, ಏನಾದರೂ ಆಫರ್ ಗಿಫರ್ ಕೊಡುವಂಥದ್ದು? ಸರ್ ಆಫರ್ ಅಂದರೆ ನಾವು ಕೊಡೋದೇ ಹೋಲ್ಸೇಲ್ ಪ್ರೈಸ್ ಎಲ್ಲ, ಅದರಲ್ಲಿ ಆಫರೇ ಅದೇ ಆಫರು. ನಾವೆಲ್ಲ ವೆಹಿಕಲ್ಸ್ ಎಲ್ಲ ಹೋಲ್ಸೇಲ್, ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ. ಆಲ್ಮೋಸ್ಟ್ ಡೀಲರ್ಸ್ಗೆ ಆಗಲಿ ಕಸ್ಟಮರ್ಗಾಗಲಿ ಎಲ್ಲರಿಗೂ ಹೋಲ್ಸೇಲ್ ಪ್ರೈಸ್ಯಿಂದನೇ ಕೊಡ್ತೀವಿ. ಓಕೆ, ಸೊ ಒಂದು ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಸರ್ ನಮ್ಮದು ಬಂದು ನಾಗರಬಾವಿ. ಅಲ್ಲಿ ನಾಗರಬಾವಿ ಸರ್ಕಲ್ ಬಂದರೆ ನಾವು ಅಡ್ರೆಸ್ ಹೇಳ್ತೀವಿ ಅವ್ರಿಗೆ. ಇಲ್ಲಾಂದರೆ ನಮ್ಮ ಶೋರೂಮ್ ಬ್ಯಾಕ್ ಸೈಡೇ ವಿಜಯನಗರ ನರ್ಸಿಂಗ್ ಕಾಲೇಜ್ ಅಂತ ಇದೆ, ನಾಗರಬಾವಿ ವಿಲೇಜ್ ಅಂತಾರೆ ಇದಕ್ಕೆ. ನೀವು ವಿಜಯನಗರ ನರ್ಸಿಂಗ್ ಕಾಲೇಜ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರು ನಮ್ಮ ಲೊಕೇಶನ್ ತೋರಿಸುತ್ತೆ. ಇಲ್ಲಾಂದರೆ ನಮಗೆ ನಮ್ಮ ಕಂಪ್ನಿ ನಂಬರ್ಗೆ ಫೋನ್ ಮಾಡಿದ್ರೆ ನಾವೇ ನಿಮಗೆ ಲೊಕೇಶನ್ ಹಾಕ್ತೀವಿ. ಓಕೆ, ಸ್ಕ್ರೀನ್ ಬೇಕಂತ ನಂಬರ್ಗೆ ಒಂದ್ಸಲ ಮೆಸೇಜ್ ಹಾಕಿ. ಆಮೇಲೆ ಇವಾಗ ಕೆಲವೊಂದು ಕಾರ್ಗಳು ಇಂಟೀರಿಯರ್ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಇವಾಗ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅನ್ನೋ ರೀಸನಿಂದ. ಸೊ ಇನ್ ಬೈ ಕೇಸ್ ಚಾನ್ಸ್ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನೀವು ಒಂದು ವಾಟ್ಸಪ್ಪಲ್ಲಿ ಒಂದು ನಾರ್ಮಲ್ ಮೆಸೇಜ್ ಹಾಕ್ತಿರುವ ನಾವು ಖಂಡಿತ ಫೋನ್ಗೆ ರಿಪ್ಲೈ ಕೊಡ್ತೀವಿ. ಬೈ ಚಾನ್ಸ್ ಒಂದೊಂದ್ಸಲಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಬಿಜಿ ಇದ್ದಾಗ ಅಂದ್ರೂ ನಿಮಗೆ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಿರೋ ನಿಮಗೆ ಅದ್ರ ರೆಸ್ಪಾನ್ಸ್ ಮಾಡ್ತೀವಿ. ತುಂಬ ಜನ ಅಟ್ ಎ ಟೈಮ್ ಕಾಲ್ ಬರುತ್ತಲ್ಲ, ಸೊ ಆಗಿ ಅಷ್ಟೇ. ಸೊ ಇವಾಗ ನೀವು ಮಾಡಬೇಕಾದ್ರೆ ಇಷ್ಟೇ, ಯಾವ ಕಾರ್ ಇಷ್ಟ ಆಗುತ್ತೋ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಕಾರ್ನ. ಸೊ ಆ ವಾಟ್ಸಪ್ ನಂಬರ್ ಸ್ಕೀಮ್ ಅಂತ ಕಳಿಸಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತೊಗೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿ ಬಂದೇಶ ತೊಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ, ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ಗಾಡಿನ ತೊಗೋಬೋದು. ಓಕೆನಾ? ಸೊ ತಡ ಮಾಡೋದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇನ್ನೂ ಯಾರು ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಕೊಡ್ತಾ ಹೋಗ್ತೀವಿ. ಸರ್ 2011 ಮಾಡಲು ಇಟ್ ಇಸ್ ZX ಟಾಪ್ ಎಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗು, ಮ್ಯಾಗ್ ವೀಲು, ABS ಬರುತ್ತೆ. ಫೈನಲ್ ಆಗಿ 2,60,000 ರೂಪಾಯಿಗೆ ಆಗುತ್ತೆ ಸರ್ ಗಾಡಿ. 11 ಮಾಡಲು ZX ರಿಡ್ಸು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 84,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಓನರ್ ಮಾತ್ರ 3 ಆಗಿದೆ, ಬರೀ 2,55,000 ರೂಪಾಯಿ. ಓನರ್ಶಿಪ್ ಅಷ್ಟೇ ಜಾಸ್ತಿ ಆಗಿರೋದು, ಗಾಡಿ ನೀಟಾಗಿದೆ ಸರ್. ಸೊ ನೀಟಾಗಿದೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಸರ್ ಇನ್ನೊಂದು ETS ಇದೆ. ETS ಸರ್, ETS G ಮಾಡಲ್ ಇದು, ಪೆಟ್ರೋಲ್ 11 ಮಾಡಲು. ಇದು ಬಂದು 63,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ, ಸೆಕೆಂಡ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ಬಂದು ಫೈನಲ್ ಆಗಿ ನಿಮಗೆ ಕಸ್ಟಮರ್ 3,05,000 ಕೊಡ್ತಾರೆ ಸರ್. ಟೈಟ್ ಎಂಜಿನ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು ಎಷ್ಟು ಕಿಲೋಮೀಟರ್? 5 lakhs ಕೊಡುತ್ತೆ. 5 ಲಕ್ಷ ಆರಾಮಾಗಿ ಓಡಿಸ್ಬೋದು. ಕ್ವಿಡ್ ಇದೆ ಸರ್, ಕ್ವಿಡ್ RXT ಇದು 1 ಲೀಟರ್ ಇಂಜನ್, 2016 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಬರೀ 2,20,000 ರೂಪಾಯಿಗೆ ಸರ್. 2,20,000ಕ್ಕೆ ಹೌದು. 1 ಲೀಟರ್ ಇಂಜನ್ನು, ಅದು 68,000 ಓಡಿರುವಂಥದ್ದು. ಪ್ರೊಫೈಲ್ ನೋಡ್ಕೋಬೋದು ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಇದು? 2016 ಮಾಡಲು ಸರ್. ಲೋನ್ ಆಗುತ್ತಲ್ಲ ಹಂಗಾದ್ರೆ? ಇದು 1 ಲೀಟರ್ ಇಂಜನ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಬ್ಯಾನೆಟ್ ಓಪನ್ ಮಾಡ್ತೀವಿ ಒಂದು ನಿಮಿಷ. ಇದು 1 ಲೀಟರ್ ಇಂಜನ್ನು, ಕ್ವಿಡ್ಡಲ್ಲಿ 2 ಇಂಜನ್ ಬರುತ್ತೆ, 800 cc ಬರುತ್ತೆ, 1 ಲೀಟರ್ ಇಂಜನ್ ಬರುತ್ತೆ. ನಿಮಗೆ 1 ಲೀಟ್ರಿಗೆ 2 ಹೋಲ್ಸ್ ಬರುತ್ತೆ. ಈ ಇಂಜನ್ ಪರ್ಚಲ್ಲಿ ಹೋಲ್ಸ್ ಇದೆಯಲ್ಲ 2 ಕಾಣುತ್ತೆ ನೋಡಿ, ಆ 2 ಹೋಲ್ ಬರುತ್ತೆ 1 ಲೀಟರ್ ಇಂಜನಿಗೆ. 800 cc ಅದು ಬರಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು 1 ಲೀಟರ್ ಕೊಡಬೇಕಾರೆಲ್ಲ ಒಂದು ವಾಷಿಂಗ್ ಗಿಶಿಂಗ್ ಎಲ್ಲ ಮಾಡ್ಕೊಡ್ತೀರಾ ಸರ್? ಹೌದು, ಕ್ಲೀನ್ ಆಗಿರುತ್ತೆ. ಫೈನಲ್ 2,20,000 ಕಸ್ಟಮರ್ ಕೊಡ್ತಾರೆ. ಲೋನ್ ಆಗುತ್ತಲ್ಲ ಸರ್? ಖಂಡಿತ ಲೋನ್ 80% ಆಗುತ್ತೆ. ಕಸ್ಟಮರ್ ಸಿಬಿಲ್ ಪ್ರಾಬ್ಲಮ್ ಇಲ್ಲ ಅಂದರೆ 90% ಮಾಡ್ಬೋದು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು. ನೆಕ್ಸ್ಟ್ ಸೆಲೆರಿಯೋ ZX ಟಾಪ್ ಎಂಡ್ ಮಾಡಲಿದ್ದು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಡಿಫಾಗರು, ಬ್ಯಾಕ್ ವೈಫರು, ಏರ್ ಬ್ಯಾಗ್, ABS ಬರುತ್ತೆ. ಗಾಡಿ ತುಂಬ ನೀಟಾಗಿದೆ, ಸಿಂಗಲ್ ಓನರು, ಪೆಟ್ರೋಲ್ ಇಂಜನು, ಆಟೋಮೆಟಿಕ್ಕು, ಮ್ಯಾನ್ಯುವಲ್ಲು. ಇದು ಬಂದು ಫೈನಲ್ ಆಗಿ ನಿಮ್ಮ ಕಸ್ಟಮರ್ 3,65,000 ಕೊಡ್ತಾರೆ. ಮೈಲೇಜ್ ಬಂದು 22ರಿಂದ 23 ನೀವು ತಗೊಳ್ಬೋದು. ಪೆಟ್ರೋಲಲ್ಲಿ 80 to 100 ಹೋದರೆ ನೀವು 22ರಿಂದ 23 ಮೈಲೇಜ್ ನೀವು ತಗೊಳ್ಬೋದು ಸರ್. ಹಾಗೆ ಸ್ಯಾಂಟ್ರೋ 2009 XL ಇದು, ಸೆಕೆಂಡ್ ಓನರು, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಆಸ್ ಇಟ್ ಈಸ್ ಕೊಡ್ತಾರೆ 1,35,000. ನೆಕ್ಸ್ಟ್ ಇದು I10 ಗ್ರ್ಯಾಂಡ್ ಸರ್, ಇದು 17 ಮಾಡಲು. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 82,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿನ ನೀವು ಚೆಕ್ ಮಾಡ್ಕೊಬೋದು, ಒಳ್ಳೆ ಟೈರ್ ಕಂಡೀಷನ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ ಇದು. ಈ ಗಾಡಿ ನಿಮಗೆ ಕಸ್ಟಮರ್ ಬಂದು ಫೈನಲಿಗೆ 4,15,000 ಕೊಟ್ಬಿಡ್ತಾರೆ ಸರ್. 2017 ಮಾಡಲು, ಬರೀ 4,15,000 ಗಾಡಿ ಆಗುತ್ತೆ. ಇದಕ್ಕೆ 80 to 90% ಲೋನ್ ಮಾಡ್ಬೋದು. ಬಜಾರ್ ಬಂದು 4,75,000ದಿಂದ 80,000 ಇದೆ. ಏನು ತಲೆ ಕೆಡಿಸ್ಕೊಬೇಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಏನಿಲ್ಲ, ಏನಪ್ಪ ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ. ಈ ಗಾಡಿ ತಗೊಳ್ಬೋದು, 80 to 90% ಲೋನ್ ಆಗುತ್ತೆ. ಸೊ ಆಲ್ಮೋಸ್ಟ್ ಕಡಿಮೆ ಪ್ರೈಸ್ಗೆ ಒಳ್ಳೆ ಕಾರ್ಗಳು ಬೇಕು ಅಂದ್ರೆ 17 ಮಾಡಲು ಗಾಡಿ ಸಿಗ್ತದೆ. 17 ಮಾಡಲು ಸರ್, ನೀಟಾಗಿದೆ ಗಾಡಿ. ಹಾಗೆ ಕ್ವಿಡ್ ಇದು ಬಂದು 800 cc. ನಿಮ್ಗೆ ಅಲ್ಲಿ ತೋರಿಸಿದೆ ನೋಡಿ ನಾನು, 1 ಲೀಟರ್ ಇಂಜನ್ನು 800 cc-ಗೆ. ಅದು ಡಬಲ್ ಬಟನ್ ಇತ್ತು, 2 ಬಟನ್, ಡಬಲ್ ಹೋಲ್ ಇರುತ್ತೆ. ಹೌದು, ಇಲ್ಲಿ ಬನ್ನಿ, ಇದರಲ್ಲಿ ಹೋಲ್ ಬರಲ್ಲ, ನಟ್ಸ್ ಬರುತ್ತೆ. ಹೌದು, ಇದು 800 cc. 800 ಇದು cc, ಅದು 1000 cc. ಆ ಗಾಡಿಯಲ್ಲಿ ಕ್ವಿಡ್ ಇದೆಯಲ್ಲ ಅದು.
ಇದು ನಿಮಗೆ ಫೈನಲ್ ಆಗಿ ಬಂದು ಕಸ್ಟಮರ್ 2,70,000 ಕೊಡ್ತಾರೆ. ಬರೀ 33,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಅಪ್ ಟು ಸರ್ವಿಸ್ ಹಿಸ್ಟ್ರಿ ಇದೆ. 2,75,000 ಕಸ್ಟಮರ್ ಕೊಡ್ತಾರೆ. ಸೆಕೆಂಡ್ ಓನರು 33,000 ಓಡಿರೋದು ಕ್ವಿಡ್ RXT. ಹಾಗೆ ಈಕೋ ನಿಮಗೆ ಗೊತ್ತು, ಬಜಾರಲ್ಲಿ ಓವನಿ ನಂತರ ಆ ಜಾಗವನ್ನು ನಿಧಾನವಾಗಿ ಅವಲಂಬಿಸ್ಕೊಂತ ಅಂತ ಅದನ್ನು ಮಾಡ್ತಾ ಇರೋ ಗಾಡಿ ಈಕೋ. ಇದು ಗೊತ್ತಿದೆ ನಿಮಗೆ, ಆ ಜಾಗನ ಇದನ್ನು ನಿಧಾನ ಕಬ್ಜಾ ಮಾಡ್ಕೊಳ್ತಾ ಇದೆ. ಇದು ಸ್ವಲ್ಪ ಮಾರ್ಕೆಟಲ್ಲಿ ಈಗ ಬೂಮ್ ಆಗಿದೆ ಕ್ವಿಡ್ ಇದು ಈಕೋ. ಇದು ನಿಮಗೆ ಫೈನಲ್ ಆಗಿ ಬಂದು ಕಸ್ಟಮರು 12-13 ಮಾಡಲು. ಈ ಗಾಡಿನ AC ಇದು 5 ಸೀಟ್ರು. ಇದನ್ನು ಕಸ್ಟಮರ್ ಬಂದು ನೀವು ಫೈನಲ್ ಆಗಿ 275 ಅಂತಾರೆ, ಒಂದು 265 ಮಾಡಿಕೊಡ್ಬೋದು ಸರ್. 265. 12-13 ಮಾಡಲ್ ಈಕೋ ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಸಿಂಗಲ್ ಓನರು. ಗಾಡಿನ ನೀವು ಚೆಕ್ ಮಾಡ್ಕೊಬೋದು. ಓಕೆ ಸರ್, ನೆಕ್ಸ್ಟ್ ಹಾಗೆ ಸೆಲೆರಿಯೋ ಸರ್ ಆಟೋಮೆಟಿಕ್ಕು 2015-16 ಮಾಡಲ್ಲು. ಇದು ಕಸ್ಟಮರ್ ಗಾಡಿ ಹೇಗಿದೆ ಹಾಗೆ ಅಂದರೆ ರನ್ನಿಂಗ್ ಇದೆ, ಇಂಜನ್ ಚೆನ್ನಾಗಿದೆ, ಎಲ್ಲ ಇದೆ. ಈ ಗಾಡಿನ ಕಸ್ಟಮರ್ ಫೈನಲ್ ಆಗಿ ನಿಮಗೆ 3,15,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 3,15,000. ಖಂಡಿತ ಕೊಡ್ತಾರೆ ಸರ್. ಇಂಟೀರಿಯರ್ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀರಾ? ವಾಷಿಂಗ್ ಮಿಷಿಂಗ್ ಎಲ್ಲ. ಹಾಗೆ ಈಕೋ ಸರ್, ಈಕೋ ಬಂದು 2019 ಮಾಡಲು. ಇದರಲ್ಲಿ ಏರ್ ಬ್ಯಾಗ್ ABS ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 19ನೇ ಮಾಡಲು. ಈ ಗಾಡಿ ಕಸ್ಟಮರ್ ಫೈನಲ್ ಆಗಿ ಬಂದು ನಿಮಗೆ 4,35,000 ಕೊಡ್ತಾರೆ. ಈಕೋ 5 ಸೀಟ್ರು, ಏರ್ ಬ್ಯಾಗ್ ABS ಗಾಡಿ ಇರೋ AC ಇರೋ ಗಾಡಿ 4,35,000ಕ್ಕೆ. ಹಾಗೆ ಇನ್ನೊಂದು ಸೆಲೆರಿಯೋ ಇದೆ 2014-15 ಮಾಡಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಇದರಲ್ಲಿ ಆಟೋಮೆಟಿಕ್ ಗಾಡಿ, ಇದು ಸೆಕೆಂಡ್ ಓನರು. ಇದು ಕಸ್ಟಮರ್ ಬಂದು 3,20,000 ಕೊಡ್ತಾರೆ. 3,20,000. ಹೌದು, ಸೆಲೆರಿಯೋ. ಹೌದೌದು. ಅಲ್ಲ ಮಾಡಲ್ ಸರ್, ಇದು 14-15 ಮಾಡಲ್ ಸರ್. 14 ಅಂದರೆ ಆಲ್ಮೋಸ್ಟ್ ಲೋನು ಆಗುತ್ತೆ ಅಂತ. ಲೋನ್ ನಿಮಗೆ 80-90% ಆಗುತ್ತೆ, ಸಿಬಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಆಗುತ್ತೆ. ಅದು ಆಟೋಮೆಟಿಕ್ ವೇರಿಯಂಟು. ಅದು 10 ರೂಪಾಯಿಗೆ 100 ರೂಪಾಯಿಗೆ ನಾವು ಗಾಡಿ ಕೊಡಲ್ಲ, ಬಟ್ ನಾವು ಲೋನ್ 80% ಮಾಡಿಕೊಡ್ತೀವಿ. ಹಾಗೆ ಸ್ವಿಫ್ಟ್ ಸರ್ 2015ನೇ ಮಾಡಲು, ಪೆಟ್ರೋಲ್ ಗಾಡಿ, VXI, ಸಿಂಗಲ್ ಓನರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಫೈನಲ್ ಆಗಿ ಬಂದು ಕಸ್ಟಮರ್ ನಿಮಗೆ 4,35,000 ಕೊಡ್ತಾರೆ ಸರ್. 4,35,000 ಸರ್. ನೆಕ್ಸ್ಟ್ 12ನೇ ಮಾಡಲು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಸರ್. ಅದು ಮ್ಯಾಗ್ವಿಲ್ ಇರುವಂಥ ಗಾಡಿ. AC ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಗಾಡಿ ತುಂಬಾ ನೀಟಾಗಿದೆ ಸರ್. ಸಿಂಗಲ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 91,000 ಓಡಿದೆ. ಗಾಡಿ ತುಂಬಾ ನೀಟಾಗಿದೆ, ಒರಿಜಿನಲ್ ಪೇಂಟಲ್ಲಿದೆ, ಯಾವುದು ಚೇಂಜಸ್ ಏನಿಲ್ಲ, ಆಕ್ಸಿಡೆಂಟ್ ಏನಾಗಿಲ್ಲ. ಈ ಗಾಡಿ ಬಂದು ಕಸ್ಟಮರ್ 2,55,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 2,55,000. ಇದೇ ಗಾಡಿ ಬಜಾರಲ್ಲಿ ನಿಮಗೆ 3 ಲಕ್ಷ ಬಜಾರ್ ಇದೆ ಸರ್. ಮೈಲೇಜ್ ಬರೋದು ಸರ್? ಸರ್ 20-22. ನೀವು ಯಾವುದೇ ಗಾಡಿ ಹೋಗಿ 80-100 ಹೋದ್ರೆ ಮಾತ್ರ ನಿಮಗೆ ಮೈಲೇಜ್ ಬರೋದು. ನೀವು 100 ಮೇಲೆ ತುಳಿದ್ರೆ ಯಾವ ಗಾಡಿಲೂ ಮೈಲೇಜ್ ಬರಲ್ಲ ಸರ್. ಸೊ ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ i10 ಸರ್. ಇದು 3ನೇ ಓನರು, CNG ಫಿಟ್ಟೆಡು. ಕಸ್ಟಮರ್ 2,30,000 ಕೊಟ್ಬಿಡ್ತಾರೆ. 2,30,000. 2010 ಇದು 3ನೇ ಓನರ್ ಅಂದ್ಬಿಟ್ರೆ ಗಾಡಿ ತುಂಬಾ ನೆಟ್ಟಿದೆ. CNG ಫಿಟ್ ಮಾಡಿದ್ದಾರೆ. 50,000 ರೂಪಾಯಿ ಬೇಕು ನಿಮ್ಗೆ CNG ಫಿಟ್ ಮಾಡೋಕ್ಕೆ. ಬಟ್ ಇದು CNG ಫಿಟ್ಟೆಡ್ ಇದೆ. 2,30ಕ್ಕೆ ಕಸ್ಟಮರ್ ಕೊಡೋಕ್ಕೆ ರೆಡಿ ಇದ್ದಾರೆ ಸರ್. ಇನ್ನೂ ನಿಮ್ಮ ಚಾನಲಿಂದ ಬಂದರೆ ಇನ್ನೂ ಒಂದು 10,000 ಬಿಡಿಸ್ಕೊಡ್ತೀನಿ, ಮಾತಾಡ್ತೀನಿ ನಾನು. ನೋಡಿ ಗುರುಗಳೇ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಆಲ್ಮೋಸ್ಟ್ ಕಡಿಮೆ ಸಿಗ್ತಾ ಇದೆ ಅಂತಲ್ಲ, ಒಳ್ಳೆ ಕ್ವಾಲಿಟಿ ಇರೋ ಕಾರ್ ಸಿಗ್ತಾ ಇತ್ತು ನಿಮಗೆ ಸರ್. ಹಾಗೆ ಬಲೆನೋ 2017 ಮಾಡಲು, ಸಿಂಗಲ್ ಓನರು, 73,000 ಓಡಿದೆ. ಡೆಲ್ಟಾ ಇದು. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬೋದು ನೀವು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬಾ ನೀಟಾಗಿದೆ. ಈ ಗಾಡಿ ಪೆಟ್ರೋಲ್ ಗಾಡಿ, 17ನೇ ಮಾಡಲು, 93,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡಿಫಾಗರು, ಬ್ಯಾಕ್ ವೈಫರು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಈ ಗಾಡಿ ಬಂದು ಫೈನಲ್ ನೇಮಾಗಿ ನಿಮ್ಮ ಕಸ್ಟಮರು 5,35,000 ಕೊಡ್ತಾರೆ ಸರ್. 5 ಲಕ್ಷದ? ಹೌದು, 5,35,000ಕ್ಕೆ ಬೆಲೆನೋ 17 ಮಾಡಲು, ಡೆಲ್ಟಾ 73,000 ಓಡಿರೋ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. ಲೋನ್ ಮೇಲೆ ಹೋಗ್ತೀನಿ ಅಂದರೆ ಲೋನು ಅವೈಲೇಬಲ್ ಖಂಡಿತ ಸರ್. 80-90% ಲೋನ್ ಮಾಡ್ಬೋದು. ಮತ್ತೊಂದು ಬ್ಲೂ ಕಲರ್ ಗ್ಲಾನ್ಸಾ ಸರ್, ಟೊಯೋಟಾ ಗ್ಲಾನ್ಸಾ. ಮಾರುತಿಲಿ ಬಂದರೆ ಬೆಲೆನೋ, ಟೊಯೋಟಾಕ್ಕೆ ಹೋದರೆ ಗ್ಲಾನ್ಸಾ. ನಾನು ಲೋಗೋ ನೋಡಿಲ್ಲ ಸರ್, ಬಾಡಿಲೇ ನೋಡ್ಬಿಟ್ಟು ಇದು ಬಲೆನೋ ಅನ್ಕೊಂಡು. ಬಲೆನೋನೇ. ಅಲ್ಲಿ ಟೊಯೋಟಾಕ್ಕೆ ಹೋಯ್ತು, ಗ್ಲಾನ್ಸಾ ಆಯಿತು. ಮಾರುತಿಲಿತ್ತು, ಬಲೆನೋ ಆಯಿತು. ಓಕೆ ಇದೇಳಿ ಸರ್. ಹಾಗೆ ಇದರಲ್ಲಿ G ಮಾಡಲ್ ಇದು, 1,02,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ನೀವು ಚೆಕ್ ಮಾಡ್ಕೊಬೋದು. ಗಾಡಿ ತುಂಬಾ ನೀಟಾಗಿದೆ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಆಮೇಲೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಗಾಡಿ ತುಂಬಾ ನೀಟಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಇದು ಬಂದು ಕಸ್ಟಮರ್ 6 ಲಕ್ಷ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ. ನೀವೇನಾದ್ರೂ ಬಂದರೆ ಹೆಚ್ಚು ಕಡಿಮೆ ಮಾತಾಡ್ಬೋದು ಸರ್. ಯಾವ ಮಾಡಲ್ ಸರ್ ಹೇಳಿದ್ರಲ್ಲ? ಇದು 20ನೇ ಮಾಡಲು. ಇದೇ ಗಾಡಿ ಹೊರಗಡೆ ನಿಮಗೆ 7 ಲಕ್ಷ ರೂಪಾಯಿ ಹೇಳ್ತಾರೆ. ನೀವು ಕಸ್ಟಮರ್ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಸಣ್ಣ ಪುಟ್ಟ ಕೂತು ಮಾತಾಡಿ ಫಿನಿಶ್ ಮಾಡ್ಕೊಬೋದು. ಲೋನು ಆಗುತ್ತೆ. ಕೆಲವರು ಸಿಬಿಲ್ ಚೆನ್ನಾಗಿದ್ದರೆ 100% ಲೋನ್ ಆದರೂ ಆಗ್ಬೋದು. ಈ ಗಾಡಿ i20 ಆಸ್ಟಾ ಡೀಸೆಲ್ ಗಾಡಿ. ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ.
ಕಸ್ಟಮರ್ ಈ ಗಾಡಿನ ಫೈನಲ್ ಆಗಿ ನಿಮಗೆ 72,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ಫೈನಲ್ ಆಗಿ ನಿಮಗೆ ಕಸ್ಟಮರು 3 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ. i10 ಬಂದು 2013ನೇ ಮಾಡಲು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಇದು ಬರೀ 2,60,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಫೀಚರ್ ಏನೆಲ್ಲ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಫೈನಲ್ ಆಗಿ ಕಸ್ಟಮರ್ 2,60,000 ಕೊಡ್ತಾರೆ, ಸೆಕೆಂಡ್ ಓನರ್. ಸರ್ ವೈಟ್ ಕಲರ್ ವರ್ಣ ಇದೆ, ವರ್ಣ ಬಂದು 2012 ಮಾಡಲು, ಇದು ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಮ್ಯಾಗ್ವಿಲು ಬರುತ್ತೆ. ಹೌದು, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಇದು 1 ಲಕ್ಷ ಚಿಲ್ಲರೆ ಓಡಿದೆ ಗಾಡಿ, ಸೆಕೆಂಡ್ ಓನರು, ಡೀಸೆಲ್ಲು, ವೈಟ್ ಕಲರು. ಈ ಗಾಡಿ ಫೈನಲ್ ಆಗಿ ಬಂದು ಕಸ್ಟಮರ್ ನಿಮಗೆ 4,15,000 ಕೊಡ್ತಾರೆ ಸರ್. 4,15,000ಕ್ಕೆ 4,15,000ಕ್ಕೆ ವರ್ಣ SX 2012 ಮಾಡಲ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಡೀಸೆಲ್ ಗಾಡಿ ಲೋನ್ ಆಗುತ್ತಾ? ಖಂಡಿತ ಲೋನ್, ಯಾಕೆ ಲೋನ್ ಮಾಡೋಕ್ಕಾಗಲ್ಲ, ಮಾಡಿಕೊಡ್ಬೋದು. ಹಾಗೆ ಇದು ಹೋಂಡಾ ಸಿಟಿ ಸರ್, ಆಟೋಮೆಟಿಕ್ಕು, ಬರೀ 63,000 ಓಡಿದೆ ಸರ್. VMT ಇದು, VMT ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ, 2992. ಆಮೇಲೆ VMT ಇದು ಆಟೋಮೆಟಿಕ್ಕು, ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಏರ್ ಬ್ಯಾಗು, ABS, ಮ್ಯಾಗ್ವೆಲ್ಲು, ಡಿಫಾಗರು. ಗಾಡಿ ತುಂಬಾ ನೀಟಾಗಿದೆ, ಲೆದರ್ ಸೀಟು. ಗಾಡಿ ಹೇಗಿದೆ ನೋಡಿ, ಯಾರು ಆಟೋಮೆಟಿಕ್ ಗಾಡಿ ಲೋ ಮೈಲೇಜ್ ಹುಡುಕ್ತಾ ಇದ್ದರೆ ಖಂಡಿತ ಈ ಗಾಡಿ ತಗೋಬೋದು. 2010ನೇ ಮಾಡಲು, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ಬಂದು ಫೈನಲ್ ಆಗಿ ಕಸ್ಟಮರ್ ನಿಮಗೆ 3,25,000 ರೂಪಾಯಿ ಕೊಡ್ತಾರೆ ಸರ್. ನೋಡಿದೆ ಸರ್, ಇದು ರೆನಾಲ್ಟ್ ಸ್ಕಾಲಾ ಡೀಸೆಲ್ ಗಾಡಿ. ಯಾರಾದರೂ ಹುಡುಕ್ತಾ ಇದ್ದರೆ RXL, ಗೊತ್ತಾಯ್ತಾ? ಗಾಡಿ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್, 20 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಈ ಗಾಡಿನ ಯಾರಾದರೂ ಸ್ಕಾಲಾ ಡೀಸೆಲ್ಲೇ ಬೇಕಂತ ಹುಡುಕೋರಿದ್ರೆ ಒಳ್ಳೆ ಲೆದರ್ ಸೀಟ್ ಇದೆ, ಒಳ್ಳೆ ಒರಿಜಿನಲ್ ಬಾಡಿ ಲೈನ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. 2013ನೇ ಮಾಡಲು, ಡೀಸೆಲ್ಲು, 2ನೇ ಓನರು. ಈ ಗಾಡಿ ಪ್ರೈಸ್ ಬಂದು ಫೈನಲ್ ಆಗಿ ನಿಮಗೆ 2,65,000 ರೂಪಾಯಿಗೆ ಕಸ್ಟಮರ್ ಕೊಡೋಕ್ಕೆ ರೆಡಿ ಇದ್ದಾರೆ. 2,65,000. 2,65,000ಕ್ಕೆ ಪ್ರೀಮಿಯಂ ಗಾಡಿ ತರ. ಹೌದು, ಡೀಸೆಲ್ 13 ಮಾಡಲು. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಖಂಡಿತ ಕಸ್ಟಮರ್ ಕೊಡಿ, ರೆಡಿ ಇರ್ಬೇಕಾದ್ರೆ ನಾವು ಯಾಕೆ ಸರ್ ಹಿಂದೆ ಮುಂದೆ ನೋಡೋಣ, ಕೊಟ್ಬಿಡೋಣ. ಸರ್ ವ್ಯಾಗನರ್ ಇದೆ ಸರ್. ವ್ಯಾಗನರ್ ಬಂದು 2010 ಮಾಡಲ್ ಸರ್, VXI. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರು, ಡಿಫಾಗರ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 98,000 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಈ ಗಾಡಿ ಬಂದು ಕಸ್ಟಮರ್ ನಿಮಗೆ ಫೈನಲ್ ಆಗಿ 2,40,000 ರೂಪಾಯಿ ಕೊಟ್ಬಿಡ್ತಾರೆ. 2,40,000, 2,40,000. 10 ಮಾಡಲು ವ್ಯಾಗನರ್. ಸಿರ್ಸಿ, ಶಿವಮೊಗ್ಗ, ಸಿದ್ದಾಪುರ, ಚಿಕ್ಕಮಂಗ್ಳೂರು, ಹಾಸನ ಈ ಗಾಡಿಗಳು ತುಂಬ ಹೋಗುತ್ತಲ್ಲಿ. ಆ ಕಡೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮ್ಮ ಅನ್ವಾಯಿಗಳು ಆ ಕಡೆ ಎಲ್ಲರೂ ಇದ್ದರೆ ಅವ್ರು ಬರಲಿ, ತಗೊಳ್ಳಿ ಸರ್. ಖಂಡಿತ ನಮ್ಮವರು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇದ್ದಾರೆ. ಸೊ ಒಂದು ವ್ಯಾಗನರ್ ಬೇಕು ಅನ್ನೋರಿಗೆ ಸೊ ನೋಡ್ತಾ ಇರ್ಬೋದು. ಅದರಲ್ಲೂ ಒಳ್ಳೆ ಗಾಡಿ ಬೇಕು ಅಂತಂದವ್ರಿಗೆ ಒಂದು ಇದು ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ವ್ಯಾಗನರ್ ಇದೆ, ವ್ಯಾಗನರ್ 2000 ಅಂದರೆ ಈ ಕಲರ್ ಬೇಡ ಅಂದರೆ ನೀವು ರೆಡ್ ಕಲರ್ಲು ಹೋಗ್ಬೋದು. ಬೇರೆ ನೀವು ಹೋಗ್ಬೋದು. 11 ಮಾಡಲ್ LXI ಇದು. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 3ನೇ ಓನರ್ ಮಾತ್ರ. ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ. ಈ ಗಾಡಿ ಬಂದು 11 3ನೇ ಗಾಡಿ ಚೆನ್ನಾಗಿದೆ. ಮಂಡ್ಯನಾ? ಹೌದೌದು. ಈ ಗಾಡಿ ಫಸ್ಟ್ ಕಸ್ಟಮರ್ ಬಂದು ನಿಮಗೆ 2,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 2,05,000 ಆಗುತ್ತೆ. ಈಸ 2019 ಮಾಡಲು ZDI ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಡೆಂಟ್ ಆಗಿದೆ, ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸಿಂಗಲ್ ಓನರು, 1,42,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ಫೈನಲ್ ಕಸ್ಟಮರ್ ಬಂದು ನಿಮಗೆ ಫೀಚರ್ ತೋರಿಸ್ಬೋಣ. ಹೌದು ಹೇಳಿ ಸರ್. ಹಾಗೆ ಫೈನಲ್ ಕಸ್ಟಮರ್ ಬಂದು 7,5 ಲಕ್ಷಕ್ಕೆ ಕೊಡ್ತಾರೆ ಸರ್. 7,5 ಲಕ್ಷ. 19ನೇ ಮಾಡಲು, 19 ಮಾಡಲ್, 7,50,000 ರೂಪಾಯಿ ಸರ್. ಇದು 17 ಮಾಡಲು ಸರ್. ಯಾವ ಇದು ಕ್ವಿಡ್ ಕ್ಲೈಂಬರ್ 1 ಲೀಟರ್ ಇಂಜನ್ ಇದು. ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಈ ಗಾಡಿ ಫೈನಲ್ ಕಸ್ಟಮರ್ ಬಂದು ನಿಮಗೆ 2,85,000 ಕೊಟ್ಬಿಡ್ತಾರೆ. 2,85,000ಕ್ಕೆ 17 ಮಾಡಲು ಕ್ಲೈಂಬರ್. ಲೋನ್ ಬೇಕು ಅಂದರೆ ಲೋನು ಕೂಡ ಲೋನ್ ಆಗುತ್ತೆ ಸರ್. ಹಾಗೆ ಸ್ವಿಫ್ಟ್ VDI ಸರ್. ಯಾರು VDI ಡೀಸೆಲ್ ಗಾಡಿ ಹುಡುಕ್ತಾ ಇದ್ದರೆ 16ನೇ ಮಾಡಲು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಆಮೇಲೆ ಕಸ್ಟಮರ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ, ಸಿಂಗಲ್ ಓನರು, 2016ನೇ ಮಾಡಲು. ಓಕೆ, ಇಂಟೀರಿಯರ್ ಫೀಚರ್ ನೋಡ್ಬಿಡಿ ನೀವು ಒಂದ್ಸಲ. ಮಿರರ್ ಅಡ್ಜಸ್ಟ್ಮೆಂಟು, 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ, ಆ್ಯಂಡ್ ಮ್ಯಾನ್ಯಲ್ ಆಗಿರುತ್ತೆ. ಸೊ ಸೀಟ್ ನೋಡ್ತಾ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಫೈನಲ್ ಬಂದು ನಿಮಗೆ
ಈ ಗಾಡಿ ಫೈನಲ್ ಕಸ್ಟಮರ್ ಬಂದು 5,05,000 ಕೊಟ್ಬಿಡ್ತಾರೆ ಸರ್. 5,05,000 ರೂಪಾಯಿ. ಯಾವ ಮಾಡಲು? 16ನೇ ಮಾಡಲು. ಇದು ಚಾಲೆಂಜಿಂಗ್ ಪ್ರೈಸೇ ಮಾರ್ಕೆಟಲ್ಲಿ. ನಿಮಗೆ ಮಾರ್ಕೆಟಲ್ಲಿ 5,500,000 5,3 ಲಕ್ಷ ಹೇಳ್ತಾರೆ. ಇದು 5,05,000 ನಾನು ಕೊಡಿಸ್ತೀನಿ ಸರ್. ಕಸ್ಟಮರ್ ಕೊಡೋಕೆ ರೆಡಿ ಇದ್ದಾರೆ. ಪೆಟ್ರೋಲ್ ಚಾಲೆಂಜ್ ಮಾಡ್ತೀನಿ ಸರ್. ಡೀಸೆಲ್ ಇದು. ಹೌದು ಸರ್. 16 ಮಾಡಲ್ ಯಾರು ಕೊಡ್ತಾರೆ ಅಷ್ಟಕ್ಕೆ? ನಾ ಹೇಳ್ತೇನೆ, ನಾವು ಕೊಡ್ತೀವಲ್ಲ ನೆಕ್ಸ್ಟ್ ಕಾರಲ್ಲಿ ನಾಗರಬಾವಿಯಲ್ಲಿ. ಓಕೆ, ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ ಹೋಗಿ ಮಾತಾಡಂಗಿಲ್ಲ. ಹಾಗೆ ನೋಡಿ, ಆಪಲ್ ಶೇಪ್ ಡಿಸೈರ್ ಹುಡ್ಕೋರಿಗೆ ಡಿಸೈರ್ ಇದೆ. 18ನೇ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. VXI ಇದು ಗಾಡಿ ತುಂಬಾ ನೀಟಾಗಿದೆ. ಒರಿಜಿನಲ್ ಪೇಂಟಲ್ಲಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಕಲರ್ ಬೇರೆ, ಮೆರೂನ್ ಕಲರು, ಆಪಲ್ ಶೇಪು. ಹೊರಗಡೆ ಬಜಾರ್ ಬಂದು 5,3 ಲಕ್ಷದಿಂದ 6 ಲಕ್ಷ ಹೇಳ್ತಾರೆ. ಬಟ್ ನಾವು 5,35,000 ಇಲ್ಲಿ ಕೊಟ್ಬಿಡ್ತೀವಿ ಸರ್. 5,35,000. ಓಕೆ, ಇದಕ್ಕೂ ಲೋನ್ ಆಗುತ್ತೆ ಆ್ಯಂಡ್ ಇಲ್ಲ ಇದಕ್ಕೂ ಲೋನ್ ಆಗುತ್ತೆ. ಸೊ ಮಿನಿಮಮ್ ಸಿವಿಲ್ ಚೆನ್ನಾಗಿತ್ತು ಅಂತಂದರೆ 80% ಲೋನ್, 80 to 90% ಲೋನ್ ಮಾಡ್ಬೋದು. ಸಿಯಾಸ್ ಹುಡುಕ್ತಾ ಇದ್ದವರಿಗೆ ಒಂದು VDI ಸಿಯಾಸು 2016 ಮಾಡಲು VDI ಪ್ಲಸ್. ಈ ಗಾಡಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಆಮೇಲೆ ಡೀಸೆಲ್ ಗಾಡಿ. ಈ ಗಾಡಿ ಫೈನಲ್ ಕಸ್ಟಮರ್ ಬಂದು ನಿಮಗೆ 5,55,000 ಕೊಡ್ತಾರೆ. ಇನ್ನೊಂದು ಸ್ವಿಫ್ಟು ಡಿಸೈರ್ ಇದೆ ಸರ್. ಡಿಸೈರ್ ಸರ್ ಇದು. ಡಿಸೈರ್ ಬಂದು 2015 ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಡೀಸೆಲ್ ಗಾಡಿ. ಡಿಸೈರ್ ಹುಡುಕೋರಿಗೆ ಒಳ್ಳೆ ಒಂದು ಡಿಸೈರ್ ಇದು. ಈ ಗಾಡಿ ಫೈನಲ್ ಆಗಿ ಬಂದು ನಿಮ್ಮ ಕಸ್ಟಮರು 5,500,000 ಲಕ್ಷಕ್ಕೆ ಕೊಡ್ತಾರೆ ಸರ್. 5,500,000 ಲಕ್ಷಕ್ಕೆ? 5,500,000 ಲಕ್ಷಕ್ಕೆ ಡಿಸೈರ್ VDI 2015 ಮಾಡಲ್. ಸೊ ಆಲ್ಟೋ ಇದೆ ಸರ್? ಆಲ್ಟೋ 2007 ಸರ್. 4 ಓನರ್ ಆಗಿದೆ. FC ಇದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಈ ಗಾಡಿ ಕಸ್ಟಮರ್ ಬಂದು ಫೈನಲ್ ಆಗಿ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಸರ್. 1 ಲಕ್ಷಕ್ಕೆ? 1 ಲಕ್ಷಕ್ಕೆ ಆಲ್ಟೋ. ಸೊ ವರ್ಣ ಹೇಳಿ ಸರ್. ಹಾಗೆ 2012ನೇ ಮಾಡಲು. SX ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಈ ಗಾಡಿ ಬಂದು ಪೆಟ್ರೋಲ್ ಗಾಡಿ ಸರ್. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬರುತ್ತೆ. ಗಾಡಿ ಒರಿಜಿನಲ್ ಪೇಂಟಲ್ಲಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಈ ಗಾಡಿ ಕಸ್ಟಮರ್ ಫೈನಲ್ ಬಂದು 3,55,000 ರೂಪಾಯಿ ಕೊಡ್ತಾರೆ. ಇದು ಆಟೋಮೆಟಿಕ್ ಹೋಂಡಾ ಸಿಟಿ 2009 ಮಾಡಲು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ABS, ಮ್ಯಾಗ್ವಿಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಈ ಗಾಡಿ ಫೈನಲ್ ಕಸ್ಟಮರ್ ಬಂದು 2,85,000 ಕೊಟ್ಬಿಡ್ತಾರೆ ಸರ್. 2,85,000. ಹಾಗೆ ಹೋಂಡಾ ಸಿಟಿ ಇನ್ನೊಂದು ಸರ್. V ಮಾಡಲು. 10 ಮಾಡಲ್, ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ವಿಂಡೋ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ABS ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 84,000 ಓಡಿದೆ. ಈ ಗಾಡಿ ಕಸ್ಟಮರ್ ಫೈನಲ್ ಆಗಿ ನಿಮಗೆ ಫೈನಲ್ ಟು ಫೈನಲ್ ಸರ್. ಈ ಗಾಡಿ ಕಸ್ಟಮರ್ ನಿಮಗೆ 2,85,000 ರೂಪಾಯಿಗೆ ಕೊಟ್ಬಿಡ್ತಾರೆ. ಇಟ್ಸ್ ಬಂದು 2011 ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ರಿಡ್ಸು ಯಾರು ಹುಡುಕ್ತಾ ಇದ್ರೆ ಮಂಗಳೂರು, ಉಡುಪಿ, ಕಾರವಾರ, ಹೆಬ್ರಿ, ಕಾರ್ಕಳ, ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು ತುಂಬ ಬೇಡಿಕೆ ಇರೋ ಜಾಗಗಳ ಗಾಡಿ ಇದು. ಇದು ಒಳ್ಳೆ ಗಾಡಿ ಸರ್. ರಿಡ್ಸು ಒಳ್ಳೆ ಮೈಲೇಜ್ ಬರುತ್ತೆ. 22-23 ಕಿಲೋಮೀಟರ್ ಮೈಲೇಜ್ ತಗೊಳ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟಲ್ಲಿದೆ. ಸಿಂಗಲ್ ಓನರ್. ಕಸ್ಟಮರ್ ಬಂದು ನಿಮಗೆ ಫೈನಲ್ ಆಗಿ 3,05,000 ರೂಪಾಯಿ ಕೊಟ್ಬಿಡ್ತಾರೆ. 2011ನೇ ಮಾಡಲು. ಹಾಗೆ ಸ್ವಿಫ್ಟು 2011 ಮಾಡಲು. 91,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. 11 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕಸ್ಟಮರ್ ಬಂದು ನಿಮಗೆ ಫೈನಲ್ ಟು ಫೈನಲ್ಲು ಒಂದು 2,95,000 ಕೊಟ್ಬಿಡ್ತಾರೆ ಸರ್. 2,95,000 ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸ್ವಿಫ್ಟ್ VDI ಸರ್. 2,95,000 ರೂಪಾಯಿಗೆ 11 ಮಾಡಲು. ಅದು ಸೆಕೆಂಡ್ ಓನರ್. ಅದು ನೆಕ್ಸ್ಟ್ ಕಾರಲ್ಲಿ ಮಾತ್ರ ಸಾಧ್ಯ. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟೊಂದು ಗಾಡಿಗಳು ಕೊಡುವಂಥದ್ದು. ಈಗ ಝೈಲೋ ಹುಡುಕೋರಿಗೆ ಒಂದು ಝೈಲೋ ಇದೆ ಸರ್. ಕಸ್ಟಮರ್ ಕಡಿಮೆ ಓಡಿರೋದು 82,000 ಓಡಿದೆ. ಮನೆ ಹತ್ರ ಜಾಗ ಇಲ್ಲ ನಿಲ್ಲಿಸಿ ಶೇಡ್ ಆಗಿಬಿಟ್ಟು ತಂದು ಕೊಟ್ಟಿದ್ದಾರೆ. ಸೇಲ್ ಮಾಡಿಕೊಡಿ. ಟೈರ್ ಕಂಡೀಷನ್ 80 to 90% ಟೈರ್ ಇದೆ ಸರ್. ಕಸ್ಟಮರ್ 2,85 ಕೊಟ್ಬಿಡ್ತಾರೆ. 11 ಮಾಡಲ್. 10-11 ಗಾಡಿ. E8 ಗಾಡಿ ತುಂಬ ಚೆನ್ನಾಗಿದೆ ಸರ್. ಎಷ್ಟು? ಹಾಗೆ ಜಾಜು, ಹೋಂಡಾ ಜಾಜು 2,35 ಆಗುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸಿಲ್ವರ್ ಕಲರು. 2009-10 ಇದು. ಗಾಡಿ ತುಂಬಾ ಚೆನ್ನಾಗಿದೆ. 2,35,000 ಕೊಟ್ಬಿಡ್ತಾರೆ ಸರ್ ಕಸ್ಟಮರು. ಸಿಲ್ವರ್ ಕಲರ್. ವೈಟ್ ಕಲರ್ I20 ಸರ್. ಈ ಗಾಡಿ ಬಂದು 2011 ಮಾಡಲು. 3ನೇ ಓನರ್. ಡೀಸೆಲ್ ಇದೆ. 3ನೇ ಓನರು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಕಸ್ಟಮರ್ ಈ ಗಾಡಿನ ಫೈನಲ್ ಆಗಿ ನಿಮಗೆ 1,75,000 ರೂಪಾಯಿ ಕೊಟ್ಬಿಡ್ತಾರೆ. 1,75,000ಕ್ಕೆ 2011 ಮಾಡಲು I20 ಡೀಸೆಲ್ ಸರ್. ಹಾಗೆ ಸ್ಪಾರ್ಕ್ ಬಂದು ಡ್ರೈವಿಂಗ್ ಕಲಿಯೋರಿಗೆ, ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಓಡಾಡೋರಿಗೆ, ಮೈನಾಗಿ ಹೊಸದಾಗಿ ಡ್ರೈವಿಂಗ್ ಕಲ್ತಿರ್ತಾರೆ ಹೊಸದಾಗಿ, ಅವರಿಗೆ ಒಳ್ಳೆ ಗಾಡಿ ತಗೊಂಡ್ರೆ ಡೆಂಟ್ ಸ್ಕ್ರಾಚ್ ಆಗೋದು. ಇಂಥ ಗಾಡಿಗಳು ತಗೊಂಡು ಓಡಿಸ್ಕೊಂಡು ಆಮೇಲೆ ಒಳ್ಳೆ ಗಾಡಿ ತಗೊಳ್ಬೋದು. ಅಂತೇನು ಕಂಡಮ್ ಗಾಡಿ ಏನೋ ಚೆನ್ನಾಗಿದೆ. ಕಸ್ಟಮರ್ 9 ಮಾಡಲು. 3ನೇ ಓನರು. 95,000 ಕೊಟ್ಬಿಡ್ತಾರೆ ಸರ್. 95,000ಕ್ಕೆ ಖಂಡಿತ ಕೊಡ್ತಾರೆ. ಹಾಗೆ ಸ್ವಿಫ್ಟ್ ಬಂದು 2010 ಮಾಡಲು. ಸೆಕೆಂಡ್ ಓನರ್. ಇದು ಬಂದು ಕಸ್ಟಮರ್ 2,45,000 ಕೊಟ್ಬಿಡ್ತಾರೆ.
2,45,000 ಡೀಸೆಲ್ ಗಾಡಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಲೆದರ್ ಸೀಟ್ಸ್ ಇದೆ, ಎಲ್ಲೋದು ಇದೆ. ಕಸ್ಟಮರ್ 2,45,000 ರೂಪಾಯಿಗೆ ಕೊಟ್ಬಿಡ್ತಾರೆ ಸರ್. ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ ಗುರುಗಳ. ಹಾಗೆ ಸ್ಯಾಂಟ್ರೋ 2007 ಮಾಡಲು XL, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, FC ಇದೆ, ಇನ್ಶೂರೆನ್ಸ್ ಇದೆ, ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರು, 2007 ಮಾಡಲು XL. ಇದು 1,35,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1,35,000ಕ್ಕೆ 1,35,000 ರೂಪಾಯಿಗೆ ಒಂದು ಸ್ಯಾಂಟ್ರೋ. ಹಾಗೆ 25,000 ಓಡಿರೋ ಗಾಡಿ ಸ್ವಿಫ್ಟ್ 2008 LXi ಸರ್. ಬರೀ ಶೋರೂಮಿಂದ 25,000 ಓಡಿದೆ. ಈ ಗಾಡಿ ತಗೊಳ್ಳೋದು ಒಂದೇ, ನೀವು ಶೋರೂಮ್ ಗಾಡಿ ತಗೊಳ್ಳೋದು ಒಂದೇ. ಯಾವ ಮಾಡಲ್ ಹೇಳಿದ್ರ? 2008 ಮಾಡಲ್ ಸರ್. ಅವ್ರು ಓಡಿಸೇ ಇಲ್ಲ ಗಾಡಿ. FC ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲದೂ ಇದೆ. ಬರೀ 25,000 ಶೋರೂಮ್ ಹಿಸ್ಟ್ರಿ ಇದೆ, ಲಾಸ್ಟ್ ಮಂತ್ ಸರ್ವಿಸ್ ಆಗಿದೆ ಹಿಸ್ಟ್ರಿ ಕೂಡ ಇದೆ. ಶೋರೂಮ್ ಟೈರಲ್ಲೇ ಗಾಡಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ 2,45,000 ರೂಪಾಯಿಗೆ ಕೊಟ್ಬಿಡ್ತಾರೆ ಸರ್. 2,45,000 ರೂಪಾಯಿಗೆ ಒಂದು 25,000 ಓಡಿರೋವಂಥ ಸ್ವಿಫ್ಟು ಗಾಡಿ ನೋಡಿ. ಒರಿಜಿನಲ್ ಪೇಂಟಲ್ಲಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಒಂದು ಸಣ್ಣ ಬಡ್ಜೆಟಲ್ಲಿ ಯಾರಾದರೆ ಕಡಿಮೆ ಓಡಿರೋ ಗಾಡಿ ಹುಡುಕ್ತಾ ಇದ್ದರೆ ಬನ್ನಿ, ಖಂಡಿತವಾಗಿ ತಗೊಳ್ಳಿ. ಎಷ್ಟಾಗಿ? ಹಾಗೆ ಅಸೆಂಟ್ ಸರ್, 2010 ಮಾಡಲು ಸೆಕೆಂಡ್ ಓನರು. ಅಸೆಂಟ್ ಪ್ರೇಯರಿಗೋಸ್ಕರ ಒಂದು ಅಸೆಂಟ್. ಸೊ ಇದು ಯಾವ ಮಾಡಲ್ ಹೇಳಿದ್ರಲ್ಲ? 2010 ಮಾಡಲು ಅಸೆಂಟ್ ಎಕ್ಸಿಕ್ಯೂಟಿವ್ ಸರ್, ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ನಾಗರಬಾವಿಯ ನೆಕ್ಸ್ಟ್ ಕಾರಲ್ಲಿದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 1,55,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1,55,000 ರೂಪಾಯಿಗೆ ಕಸ್ಟಮರು ಕೊಟ್ಬಿಡ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2011 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಗಾಡಿ ಸರ್ ಇದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಮೆರೂನ್ ಕಲರು, ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 1,85,000 ರೂಪಾಯಿಗೆ ಆಗುತ್ತೆ. 1,85,000 ರೂಪಾಯಿಗೆ. ಸರ್ ಇವೆಲ್ಲ ಮೈಲೇಜ್ ಎಷ್ಟು ಬರ್ಬೋದು ಇದು? ಸರ್ 20 ಬರುತ್ತೆ, 18ರಿಂದ 20 ಮೈಲೇಜ್ ಬರುತ್ತೆ. ಓಕೆ. ಸ್ಯಾಂಟ್ರೋ ಸರ್ ಇದೊಂದು? ಸ್ಯಾಂಟ್ರೋ ಬಂದು 2007 ಮಾಡಲು ಸರ್. ಸ್ಯಾಂಟ್ರೋ XL ಇದು, ಸೆಕೆಂಡ್ ಓನರು. ಇದು 1,55,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್. ವ್ಯಾಗನರ್ ಇದೆ ಸರ್? ಈಕೋ ಸರ್. ಈಕೋ ಬಂದು 2019 ಮಾಡಲು. ಇದು ಬಂದು 7 ಸೀಟ್ರು. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ನಿಮಗೆ 4,30,000 ರೂಪಾಯಿ ಕೊಟ್ಬಿಡ್ತಾರೆ. ಈಕೋ ಸ್ಪಾಟ್ಸು 2013-14 ಮಾಡಲು ಡೀಸೆಲ್ ಗಾಡಿ ಸರ್. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಸಿಂಗಲ್ ಓನರು. ಕಸ್ಟಮರ್ ಬಂದು 3,25,000 ಕೊಡ್ತಾರೆ. 3,25,000ಕ್ಕೆ ಈಕೋ ಸ್ಪೋರ್ಟ್ಸ್. ಓಕೆ. 2010 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಬ್ಲ್ಯಾಕ್ ಕಲರು, ಪೆಟ್ರೋಲ್ ಗಾಡಿ. ಇದು ಫೈನಲ್ ಆಗಿ ಬಂದು ಕಸ್ಟಮರ್ ನಿಮಗೆ 2,20,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಅದು ನ್ಯೂ ಟೈರ್ಸ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಫೋರ್ಡ್ ಫಿಗೋ ಪೆಟ್ರೋಲು 2010 ಮಾಡಲು, 3ನೇ ಓನರು. 1,30,000 ಕೊಟ್ಬಿಡ್ತಾರೆ ಸರ್. ಓಕೆ. ಡೆಂಟ್ ಸಣ್ಣ ಪುಟ್ಟ ಇದೆ, ಅದೆಲ್ಲ ಸಿಗುತ್ತೆ. ಹಾಗೆ ಎ ಸ್ಟಾರ್ ಬಂದು 2009 ಮಾಡಲು, 4ನೇ ಓನರು. 1,20,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 1,20,000. ಹೌದೌದು ಸರ್. ವರ್ಣ ಹೇಳಿ ಸರ್. ಹಾಗೆ ವರ್ಣ 12 ಮಾಡಲು, 4ನೇ ಓನರು, ಡೀಸೆಲ್ಲು. ಇದು ಕಸ್ಟಮರ್ ಬಂದು ಫೈನಲ್ ಆಗಿ 2,35,000 ಕೊಟ್ಬಿಡ್ತಾರೆ ಸರ್. 2,35,000. 2,35,000ಕ್ಕೆ ಒಂದು ವರ್ಣ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ವರ್ಣ, 4 ಓನರು, 12, 2,35,000. ಓನರ್ಶಿಪ್ ಜಾಸ್ತಿ ಆಗಿರೋದಕ್ಕೆ ಕಡಿಮೆ ಸಿಗ್ತಾ ಇದೆ ಗುರುಗಳೇ. ಗಾಡಿ ಮಾತ್ರ ಗನ್ನು ಚೆನ್ನಾಗಿದೆ. ಗಾಡಿ ಎಷ್ಟು ಅಷ್ಟೇ, ಬರೀ 1,20,000ಕ್ಕೆ. ತುಂಬ ಕಡಿಮೆ ಪ್ರೈಸ್ ಇರೋದು ಒಂದೇ ಒಂದು ಓನರ್ಶಿಪ್ ಜಾಸ್ತಿ ಆಗಿದೆ ಅಂತ. ಬಟ್ ಗಾಡಿ ಚೆನ್ನಾಗಿದೆ. ಸೊ ಕಡಿಮೆ ಪ್ರೈಸ್ಗೆ ನಿಮಗೆ ಒಳ್ಳೆ ಗಾಡಿ ಬೇಕು ಅಂತಂದರೆ ನೀವು ತಗೋಬೋದು. ಓನರ್ಶಿಪ್ ಎಲ್ಲ ನೋಡೋಕೆ ಹೋಗ್ಬೇಡಿ, ಯಾಕಂದರೆ ಗಾಡಿ ಕಂಡೀಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ